ನಿಮ್ಮಲ್ಲಿ ಬರುವಂಥ ಪ್ರತಿಭೆ ನಿಮ್ಮೊಬ್ಬ ರಾಜಕೀಯ ನಾಯಕರನ್ನಾಗಿ ಮಾಡುವಂಥ ಒಂದು ವೇದಿಕೆ ಆಗಬೇಕು. ಪ್ಲಾಟ್ಫಾರಮ್ ಈಸಿಯಾಗಿ ಸಿಗೋಕ್ಕಿಲ್ಲ. ನಿಮಗೆ ಪ್ಲಾಟ್ಫಾರಮ್ ಸಿಕ್ಕಿದಾಗ, ಅದನ್ನ ಅವಕಾಶ ಸಿಕ್ಕಿದಾಗ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ನಾನು 3 ಜನ ಕೊಡ್ತೀನಿ. ಇಂಡೋ ಅಮೇರಿಕನ್ ಟ್ರೇಡ್ ಬಗ್ಗೆ, ಒಪ್ಪಂದದ ಬಗ್ಗೆ ಮಾತಾಡೋದಕ್ಕೆ ಭಾಳ ಪರ್ಫೆಕ್ಟಾಗಿ ಹೇಳಬೇಕು. 3 ಪಾಯಿಂಟ್, ಜಾಸ್ತಿ ಹೇಳ್ಬಾರ್ದು. ಯಾರು ಹೇಳ್ತಾರೆ ಕೈ ಎತ್ತಿ ನೋಡಿ. ಇಂಡೋ ಅಮೇರಿಕನ್ ಟ್ರೇಡ್ ಒಪ್ಪಂದ ಏನಿದೆ ಅದ್ರದ್ದು ಸಾಧಕ ಬಾಧಕಗಳ ಬಗ್ಗೆ ಯಾರು ಮಾತಾಡ್ತೀರಾ ಅಂತ ಕೈ ಎತ್ತಿ. 1-2 ಜನ ಇರ್ತಾರೆ. ನಿಮಗೆ ನಾವು ಹೆಂಗೆ ನಿಮಗೆ ತಿಳಿಸೋದು? ಅಟ್ಲೀಸ್ಟ್ ಹೋಗ್ಲಿ ಕ್ಯೂರಿಯಾಸಿಟಿನಾರು ಇರಬೇಕು. ಏನಂತ ತಿಳ್ಕೊಳ್ಳೋಣ, ಹೋಗ್ಲಿ ನನ್ನ ಮಗ ಇಷ್ಟ ತನಕ ಹೇಳ್ತಾನೆ, ನಾವು 2 ದಿವಸದಿಂದ ಇದನ್ನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಸತ್ಯಾಗ್ರಹ ಅಂದ್ರೇನು, ಆಮೇಲೆ ಇದ್ರದ್ದು ಒಪ್ಪಂದದಿಂದ ಏನು ಅನಾನುಕೂಲಗಳಾಗ್ತದೆ ಅನ್ನೋದನ್ನು ನಾವು ವಿವೇಚನೆ ಮಾಡಬೇಕು. ಕರೆಕ್ಟ್, ಡಿಬೇಟ್ ಆಗಬೇಕು. ಪ್ರತಿಯೊಂದು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರುತ್ತೆ ಅಂತೇನಿಲ್ಲ. ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನೋಡಿ. ನಿಮಗೊಂದು ಐಡಿಯಾ ಇರುತ್ತೆ, ನಿಮ್ಗೊಂದು ಐಡಿಯಾ ಇರುತ್ತೆ, ಇನ್ನೊಬ್ರಿಗೊಂದು ಐಡಿಯಾ ಇರುತ್ತೆ. ಕರೆಕ್ಟ್ ತಾನೆ? ಐಡಿಯಾ ಎಲ್ಲಿಂದ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಐಡಿಯಾ ಎಂಥದ್ದು ಅನ್ನೋದು ಭಾಳ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ನಾನು ಒಂದೇ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಒಬ್ಬ ಡ್ರೈವರ್ ಇದ್ದ, ಏಜ್ಡು. ಅವನು ಕಾರಲ್ಲಿ ಕೂತ್ಕೊಂಡಾಗೆಲ್ಲ ಹೇಳ್ತಾ ಇದ್ದ, ಏನಂತ, ಸರ್ ನೋಡಿ ಟ್ರಾಫಿಕ್ ಹಿಂಗಿರಬಾರ್ದು, ಈ ಮೇನ್ ರೋಡಲ್ಲಿ ಹಿಂಗೆ ಯಾರು ಪಾರ್ಕ್ ಮಾಡಬಾರ್ದು, ಸೈಡ್ ರೋಡಲ್ಲಿ ಪಾರ್ಕ್ ಮಾಡಬೇಕು, ಅವಾಗ ಈಸಿ ಆಗುತ್ತೆ, ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ತಾರೆ, ಹೀಗೆಲ್ಲ ಏನೇನೋ ಒಂದು ಹೇಳೋಣ. ನಾನು ಹೇಳ್ತಿದ್ದೆ, ಯಾಕಪ್ಪ ನನ್ನ ತಲೆ ತಿಂದಿ ಗುರು, ಯಾವಾಗಲೂ ನೋಡಿದ್ರು ನಾನೇನು ಟ್ರಾಫಿಕ್ ಸ್ವಲ್ಪ ಹೊತ್ತು ಸುಮ್ಮನೆ ಮತ್ತೆ ಹೇಳೋಣ ನಾವು. ಇಲ್ಲ ಸರ್ ನೋಡಿ ಸರ್, ಇದು ಹಿಂಗಿರಬೇಕು, ಅದು ಹಂಗಿರಬೇಕು, ಆ ಥರ ಹೇಳಿ ಹೀಗೆ ನಂಗೆ ಯಾವಾಗಲೂ ಹೇಳ್ತಿದ್ದೆ. ನಂಗೆ ಎಲ್ಲೆಲ್ಲೋ ಒಂದು ಚೂರು ತಲೆಗೆ ಹೋಗಿತ್ತು. ನನಗೆ ಏನೋ ಹೇಳ್ತಾನಲ್ಲ ಅವನು. ಒಂದ್ಸರಿ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಎಲ್ಲ ದೊಡ್ಡವರು IAS ಆಫೀಸರ್ಸು, IPS ಆಫೀಸರ್ಸು ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಬಗ್ಗೆ ಡಿಸ್ಕಷನ್ ನಡೀತಿತ್ತು ವಿಧಾನಸೌಧದಲ್ಲಿ. ನಡೀತಿದ್ದಾಗ ನಾನು ಯಾರನ್ನೂ ನೋಡಿಲ್ಲ. ಟ್ರಾಫಿಕ್ ಕಂಟ್ರೋಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನೀವು ಕೂತ್ಕೊಂಡು ಅಂತ ನಾನು ಹೋಗಿ ಕೂತ್ಕೊಂಡು ಲಾಸ್ಟ್ 4-5 ಐಡಿಯಾ ಕೊಟ್ಟಾದ್ಮೇಲೆ ನಮ್ಗಲ್ಲಿ ಇವರು ಟ್ರಾಫಿಕ್ ಕಮಿಷನರ್ ಇದ್ದೇನೆಂದ್ರು, ಚಂದ್ರಶೇಖರ್ ಅವರು GC ಅಂತ. ನನ್ನ ಐಡಿಯಾ ಚೆನ್ನಾಗಿದೆ, ಇದಕ್ಕೆ ₹1 ದುಡ್ಡಿನ ಅವಶ್ಯಕತೆ ಇಲ್ಲ, ಇವತ್ತಿಂದಲೇ ಇಂಪ್ಲಿಮೆಂಟ್ ಮಾಡ್ಬೋದು, ಬೇಕಾದರೆ ಮೀಡಿಯಾದಲ್ಲೂ ಕೂಡ ಚೆನ್ನಾಗಿ ಕವರ್ ಆಗುತ್ತೆ, ತುಂಬ ಚೆನ್ನಾಗಿದೆ ಇದು ಐಡಿಯಾ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಭಾಳ ಒಳ್ಳೆ ಐಡಿಯಾ ಕೊಡ್ರಿ. ಅದು ನಾನಂದೆ, ನಂದಲ್ಲ ಐಡಿಯಾ, ಇದು ನಮ್ಮ ಡ್ರೈವರ್ ಐಡಿಯಾ ಇದು ಅಂತ. ಅಂದರೆ ಐಡಿಯಾ ಎಲ್ಲಿಂದ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಐಡಿಯಾ ಎಂಥದ್ದು, ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೀವು ಯಾರು ಕಮ್ಮಿ ಇಲ್ಲ ಇಲ್ಲಿ ಕೂತಿರೋರು. ನೀವು ನಾಳೆ ಇವತ್ತೊಂದು ದಿವಸ, ನಾನು ಇವತ್ತು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೀನಿ, ಮಂಜುನಾಥ್ ಗೌಡ್ರು ಇವತ್ತು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇದು ಯಾರು ಗೊತ್ತು, ಇಲ್ಲಿ ಕೂತಿರೋರು ಎಷ್ಟೋ ಜನ ಮಿನಿಸ್ಟ್ರುಗಳಾಗ್ಬೋದು. ನಾವು ನಿಮ್ಮ ಥರದಿಂದ ಹಿಂಗೆ ಬಂದಿರೋದು ಇಲ್ಲಿ ತನಕ. ಅದರಿಂದ ನಿಮಗೆ ಭಯ ಅನ್ನೋದಿರಬಾರ್ದು, ಬಂಡವಾಳ ಭಯ ಅನ್ನೋದಿರಬಾರ್ದು ಫಸ್ಟು, ಆಮೇಲೆ ದುಡ್ಡು. ಸಮಾಜದಲ್ಲಿ ನಮಗೂ ಹಕ್ಕಿದೆ ಅಂತ ಅನ್ನೋ ಭಾವನೆ ನಿಮಗೆ ಬರಬೇಕಿದೆ. ಯಾರಪ್ಪಂದು ಅಲ್ಲ ಸಮಾಜ, ನನಗೂ ಸೇರಿದ್ದು, ನಮ್ಮ ಅಪ್ಪಂಗೂ ಸೇರಿದ್ದು, ನನಗೂ ಸೇರಿದ್ದು ಅನ್ನೋದು ಬರಬೇಕು ಮುಂದೆ. ನಂದು ಒಂದು ಗೂಟ ನೆಟ್ಟರೆ ಅದು ನಿಮ್ದಾಗುತ್ತೆ. ಹೆದರ್ಕೊಂಡ್ರೆ ಏನು ಸಿಗಕ್ಕಿಲ್ಲ, ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ ನಿಮ್ಮ ಕೈಲಿ. ಹೆದರ್ಕೊಂಡ್ಬಿಟ್ರೆ ಧೈರ್ಯವಾಗಿ ನಿಂತುಕೊತು ಅಂತ ಅಂದರೆ ಇಡೀ ಜಗತ್ತು ಗೆಲ್ಲಬಹುದು. ಧೈರ್ಯದಿಂದ ಗೆಲ್ಲಕ್ಕಾಗಲಿಲ್ಲ ಅಂದರೆ ಲೈಫ್ನೇ ನೀವು ಗೆಲ್ಲೋದು ಭಾಳ ಕಷ್ಟ ಆಗೋದು. ಅದಕ್ಕೋಸ್ಕರ ಇವತ್ತೇನು ಈ ಟ್ರೇಡ್ ಒಪ್ಪಂದ ಇದೆ, ಇದು ತುಂಬ ನೀವು ಎಲ್ಲರೂ ಓದಬೇಕು. ನಾನು 2 ನಿಮಿಷ ನಿಮಗೆ ಹೇಳ್ಬೋದು, ಆ ಕ್ಷಣಕ್ಕೆ ನಿಮ್ಗೆ ಅರ್ಥ ಆಗಲ್ಲ. ಆದರೆ ನಿಮಗೆ ತಲೆಯಲ್ಲಿ ಕ್ವಶನ್ ಮಾರ್ಕ್ ಮುಟ್ಟೋ ಥರ, ಬೂಡೋ ಥರ ನಾನು ಕೆಲವು ಇದನ್ನು ಹೇಳ್ತೇನೆ. ಇವತ್ತು ಇಂಡೋ ಅಮೇರಿಕಾ ಒಂದು ಟ್ರೇಡನ್ನು ಮಾಡ್ಕೋತು ನಾವು. ಅದು ಯಾಕೆ ಮಾಡ್ಕೋತು, ಹಿಂದೆ ಹೇಗಿತ್ತು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಅಮೇರಿಕಾದಲ್ಲಿ ಪ್ರೊಡ್ಯೂಸ್ ಆಗೋಂಥ ಐಟಮು ಅದೆಲ್ಲ ಫಾರ್ವರ್ಡ್ ಕಂಟ್ರಿ. ಅದು ನಮ್ಮ ಇಂಡಿಯಾಗೆ ಏನೇನು ಐಟಮ್ಸ್ನ ಅವರು ಸಪ್ಲೈ ಮಾಡ್ಬೋದು, ನಮ್ಮ ಅವರ ಒಪ್ಪಂದದ ಪ್ರಕಾರ ಏನೇನು ಐಟಮ್ಸ್ನ ನಮ್ಮ ದೇಶಕ್ಕೆ ಅವರು ಸಪ್ಲೈ ಮಾಡ್ಬೋದು 0 ಟ್ಯಾಕ್ಸಲ್ಲಿ. ಇಲ್ಲಿ ಅದು ಎಷ್ಟರ ಮಟ್ಟಿಗೆ ನಮ್ಮ ರೈತರ ಮೇಲೆ ಮತ್ತು ಸಣ್ಣ ಕಂಪ್ನಿಗಳ ಮೇಲೆ, ಇದು ಯಾರೋ ನಿಮ್ಮವರೆಲ್ಲರೂ ಕೂಡ ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇಟ್ಕೊಂಡಿರ್ತಾರೆ, ಎಷ್ಟೋ ಜನ ಫಾರ್ಮರ್ಸ್ ಇರ್ತಾರೆ, ಅವ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ನಿಮ್ಮ ತಂದೆ ತಾಯಿಗಳು ಕೂಡ ಎಷ್ಟೋ ಜನ ಫಾರ್ಮರ್ಸ್ ಇರ್ತಾರೆ. ಇದು ತಂದಿರುವಂಥ ಕಾನೂನು ನಮಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತೋ ಅಂತ ನೀವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ನೀವು ಓದಬೇಕು ಕೂಡ ಸ್ವಲ್ಪ. ಇವತ್ತು ತಂದಿದೆ, ಇವತ್ತು ಎಲ್ಲಿ ಯಾವ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅದು ಮಾರ್ಕೆಟಿಂಗ್ ಯಾರ್ಡ್ ಇದ್ದಂಗೆ. ಅದು
ಮಾರ್ಕೆಟಿಂಗ್ ಏರಿಯಾಸ್ ಇದ್ದಂಗೆ. ಅಲ್ಲಿ ತಂದು ಏನು ಬೇಕಾದರೂ ಡಂಪ್ ಮಾಡ್ಬೋದು ಅನ್ನೋದು ಮನೋಭಾವ ಇಡೀ ವಿಶ್ವದಲ್ಲಿ ಎಲ್ಲ ರಾಜ್ಯಗಳು, ಎಲ್ಲ ದೇಶಗಳಿಗೆ, ಮುಂದುವರೆದ ದೇಶಗಳಿಗಿದ್ದಾವೆ. ನಮ್ಮ ಜನಸಂಖ್ಯೆ ಎಷ್ಟು? 140 ಕೋಟಿ ಜನಸಂಖ್ಯೆ. ನಮ್ಮಲ್ಲಿ ಏನಂತ ಅಂತಂದ್ರೆ, ಇದು ಯಾವ್ದಾದ್ರು ಸಿಂಗಾಪುರದಂತಂದ್ರೆ ತಲುಪ್ ಜೋಬಿಗೆ ಹಾಕೊಂಡ್ಬಿಡ್ತೇವೆ, ಈ ಸಿಂಗಾಪುರದಂತ ಇದು ಅಂತ. ಅದೇ ಯಾವ್ದಾದ್ರು ಭಾರತದಂದ್ರೆ ಬೇಡ ಬಿಡಪ್ಪ ಅಂತೀವಿ ನಾವು. ಇವತ್ತು ಐಫೋನ್ಗೆ ಎಷ್ಟು ಡಿಮ್ಯಾಂಡ್ ಇದೆ. ಅದೇ ಯಾವ್ದಾದ್ರು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಯಾವ್ದಾದ್ರು ಐಫೋನ್ ಮಾಡಲಿ ಅಂದ್ರೆ ನಮಗ ಸೇಲ್ ಮಾಡೋದಕ್ಕೆ ತಿಥಿ ಆಗೋಗ್ಬಿಡ್ತಾನೆ ನಾವು. ಅಲ್ಲಿಂದ ಅಮೇರಿಕೆಯಿಂದ ಬರುವಂತ ಐಟಮ್ಸು ಅವ್ರು ಯಾವುದನ್ನ ಯೂಸ್ ಮಾಡೋದಕ್ಕೆ ಅರ್ಹರಲ್ವೋ ಅಂತ ಐಟಮ್ನ ಇಂಡಿಯಾಗೆ ತಂದು ಡಂಪ್ ಮಾಡುವಂತ ಪ್ರವೃತ್ತಿ ಫಸ್ಟ್ ಪ್ರಾರಂಭ ಆಗುತ್ತೆ. ಅಂತ ಕಾನೂನ್ಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಟ್ರಂಪ್ಗೆ ಮಣಿದು ಅವನಿಗೆ ಹೆದರ್ಕೊಂಡು ಇವತ್ತು ಟ್ರೇಡ್ ಯೂನಿಯನ್ಗೆ ಇವತ್ತು ಸಹಿ ಹಾಕಿ ಇಡೀ ಭಾರತ ದೇಶನ ಅಮೇರಿಕಾಗೆ ಗುಲಾಮಗಿರಿ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಮ್ಮ ದೇಶನ ತಂದಿದೆ. ಅವರು ಯೂಸ್ ಮಾಡಕ್ಕಾಗ್ದೇ ಇರುವಂತ ಐಟಮ್ಸ್ ನ ಇವತ್ತು ಫಾರ್ಮರ್ಸ್ಗೆ ಇರ್ಬೋದು, ಪ್ರತಿಯೊಬ್ಬರಿಗೆ ಇರ್ಬೋದು, ಎಷ್ಟೋ ಐಟಮ್ಸ್ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪೋರ್ಟ್ ಎಲ್ಲ ನಿಂತು ಹೋಗುತ್ತೆ ಇವತ್ತು ದಿವಸ. ಅಲ್ಲಿ ಬರುವಂತ ಐಟಮ್ಗಳು ಇಡೀ ನಮ್ಮ ಸಮುದಾಯನ ತಿಂದು ಬಿಡ್ತವೆ. ಸಣ್ಣ ಸಣ್ಣ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಮುಗ್ದೋಗ್ಬಿಡ್ತವೆ, ಮುಚ್ಚಿಬಿಡ್ತಾರೆ. ಮತ್ತೆ ರೈತರುಗಳು ತುಂಬಾ ಕಂಗಾಲ ಹೋಗ್ತಾರೆ. ಅವ್ರು ಬೆಳೆದಂತ ಬೆಳೆಗೆ 5 ರೂಪಾಯಿ ಕಿಮ್ಮತ್ತಿರೋದಿಲ್ಲ. ಎಷ್ಟೋ ಬೆಳೆ ನೀವು ಬೆಳೀತಾ ಇದ್ದೀರಾ, ಆ ಬೆಳೆ ನಿಮ್ಗೆ ಅದಕ್ಕಿಂತ ಕಮ್ಮಿಗೆ ಅಲ್ಲಿಂದ ಇಂಪೋರ್ಟ್ ಆಗುತ್ತೆ ಅಂತ ಅಂದ್ರೆ ನೀವೇನ್ ಬೆಳೆಯಕ್ಕೆ ಹೋಗ್ತೀರಾ? ಅದರಿಂದ ಉಪಯೋಗ ಏನಿದೆ? ಈ ಒಪ್ಪಂದ ಮಾಡಬಾರ್ದು ಅಂತ ಎಲ್ಲಾ ವಿರೋಧ ಪಕ್ಷಗಳು ಕೂಡ ಒಮ್ಮತದಿಂದ ಕೂಗಾಡಿದ್ರು ಕೂಡ ಬಿಲ್ನ ಡಿಸ್ಕಸ್ ಮಾಡೋದಕ್ಕೆ ಬರಲಿಲ್ಲ. ನಾನು ಕೂಡ MP, ಮೆಂಬರ್ ಆಫ್ ಪಾರ್ಲಿಮೆಂಟ್ 2ನೇ ಬಾರಿ ನಾನು ರಾಜ್ಯಸಭೆಯಲ್ಲಿ ಕೂತ್ಕೋತೀನಿ. ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೆ ಡಿಸ್ಕಷನ್ಗೆ ಕೇಳಿದಾಗ ನಾವೆಲ್ಲರೂ ಕೂಡ ನಮಗೆ ಕೊಡಲಿಲ್ಲ ಡಿಸ್ಕಷನ್ಸ್ಗೆ. ಸುಮಾರು 85% ಬಿಲ್ಗಳು ಯಾವುದೇ ಡಿಸ್ಕಷನ್ ಇಲ್ಲದೇ ಪಾರ್ಲಿಮೆಂಟಲ್ಲಿ ಇವತ್ತು ಪಾಸ್ ಆಗ್ತಾ ಇದ್ದಾರೆ. ಇವತ್ತು ಎಲ್ಲ MP ಗಳು ಇರ್ಬೋದು, MLC ರಾಜ್ಯಸಭಾ ಮೆಂಬರ್ಸ್ ಇರ್ಬೋದು, ಅವ್ರ ಕೆಲಸ ಏನಂತ ಅಂದ್ರೆ ಪಾಲಿಸಿ ಮೇಕಿಂಗು ಅವ್ರ ಕೆಲಸ ರಾಜ್ಯಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ. ಇವತ್ತು ಅವ್ರಿಗೆ ಆ ಕೆಲಸನೂ ಕೂಡ ಇಲ್ದೇನೋ ಒಂದು ಪರಿಸ್ಥಿತಿಗೆ ಇವತ್ತೊಂದು ದಿವಸ ಈ ಕೇಂದ್ರ ಸರ್ಕಾರ ತಂದು ಈ ಡೀಲ್ನ ಒಪ್ಪಂದನ ಮಾಡೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಒಂದು ಧಕ್ಕೆ ತರುವಂತ ಕೆಲಸನ, ಗುಲಾಮರನ್ನಾಗಿ ಮಾಡುವಂತ ಕೆಲಸನ ಇವತ್ತೊಂದು ದಿವಸ ಮಾಡಿದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನಮ್ದು ಸರ್ಜಿಕಲ್ ಸ್ಟ್ರೈಕ್ ನಡೀತಿತ್ತು. ಅದನ್ನ ನೀವೆಲ್ಲ ಓದಿದ್ದೀರಿ. ಟ್ರಂಪ್ ಹೇಳಿದ ತಕ್ಷಣ ಅದನ್ನ ವಾಪಸ್ ತಗೊಂಡ್ರು, ನಿಲ್ಲಿಸ್ಬಿಟ್ರು ಯುದ್ಧನ ಅಂತ ನೀವೆಲ್ಲ ಕೇಳ್ಪಟ್ಟಿದ್ದೀರಿ. ನೀವು ಸ್ವಲ್ಪ ಯೋಚನೆ ಮಾಡಿ. ಅವರು ಇದು ಯಾರು ಕೇಳಿಸ್ಕೊಳ್ಳೋ, ಇದು ಇಂಪಾರ್ಟೆಂಟ್, ಅದು ಕೇಳಿಸ್ಕೊಳ್ಳಿ, ಗೊತ್ತಾಯ್ತಾ? ಸೊ ಟ್ರಂಪು ಅವರು ಕೂಡ ಹೇಳ್ಕೊಂಡಿದ್ದಾರೆ ಏನಂತ, ನಾನು ಭಾರತದ ಪಾಕಿಸ್ತಾನದ ಯುದ್ಧನ ನಾನು ನಿಲ್ಲಿಸ್ತೆ ಅಂತ ನಿಮ್ಗೆ ಹೇಳಿರೋದೆಲ್ಲ ಜ್ಞಾಪಕ ಇದೆ. ನೀವು ಸ್ವಲ್ಪ ಹಿಂದೆ ಹೋಗ್ಬೇಕು. 1971ನಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ವಾರ್ ಮಾಡಿ ಒಂದು ಹೊಸ ಕಂಟ್ರಿನ ಇಡೀ ಏನೋ ವಿಶ್ವದ ಭೂಪಟದಲ್ಲಿ ಒಂದು ಹೊಸ ಕಂಟ್ರಿನ ನಿರ್ಮಾಣ ಮಾಡಿದಂಥ ಕೀರ್ತಿ ಇಂದಿರಾ ಗಾಂಧಿ ಅವರು. ಗೊತ್ತಾದ ನಿಮಗೆ 1971 ವಾರ್? ಎಷ್ಟು ಜನ ಗೊತ್ತು 1971 ವಾರ್? ಕೈ ಎತ್ತಿ ನೋಡೋಣ. ಯಾವ ದೇಶದ ಜೊತೆ ನಡೀತು, ಯಾರು ಮಾಡಿದ್ದು? ಯಾವ ದೇಶ ಇದಾಗಿದ್ದು, ಉದ್ಭವ ಆಗಿದ್ದು? ಬಾಂಗ್ಲಾದೇಶ್. ಅದನ್ನೆಲ್ಲ ಓದಬೇಕು. ಹಿಸ್ಟ್ರಿ, ವಿತೌಟ್ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ, ಯು ನೀಡ್ ಹಿಸ್ಟ್ರಿ. ಸೊ ಹಂಗಾಗಿ ಒಂದು ದಿವಸ ಅಮೇರಿಕಾ ಅಂತ ಕಂಟ್ರಿಗಳನ್ನ ಅವತ್ತು ಬಹಳ ನಾವೆಲ್ಲ ಇನ್ನೂ ದುರ್ಬಲವಾಗಿದ್ವಿ. ಅಂಥ ಟೈಮಲ್ಲೇ ಅಮೇರಿಕಾಗೆ ಹೆದರ್ಕೊಳ್ದೇ ಧೈರ್ಯವಾಗಿ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡಿ ಒಂದು ಹೊಸ ದೇಶನ ಭೂಪಟದಲ್ಲಿ ಸೃಷ್ಟಿ ಮಾಡಿದಂಥ ನಮ್ಮ ದೇಶ ಇವತ್ತೊಂದು ದಿವಸ ಅವನು ಟ್ರಂಪ್ ಹೇಳ್ದ ಅಂದ್ಬಿಟ್ಟು ವಾರ್ನ ನಿಲ್ಲಿಸಿ ನಮ್ಮ ಸ್ವಾಭಿಮಾನದ ಧಕ್ಕೆ ಆಗಿ ಇವತ್ತು ಅವರೆಲ್ಲ ಪಾಕಿಸ್ತಾನದವರು ಮೆರೆಯೋ ರೀತಿಯಲ್ಲಿ ನೀವು ನಡ್ಕೊಂಡ್ರಿ ಅಂತ ಅಂದ್ರೆ ಇವತ್ತು ಇಂಡಿಯಾ ಭಾರತದ ಸ್ವಾಭಿಮಾನದ ಪ್ರಶ್ನೆ ಅಲ್ವಾ? ಎಲ್ಲೋ ಹೋಯ್ತು ಇಂದಿರಾ ಗಾಂಧಿಗಿದ್ದಂಥ ಧೈರ್ಯ? ಪ್ರಧಾನಮಂತ್ರಿಗಳು ನಿಮ್ಗೆ ಬರ್ಲಿಲ್ವಲ್ಲ, ಇದು ನಾಚಿಕೆಗೇಡಲ್ವ ನಿಮ್ಗೆ ಅಂತ ಒಂದು ಪರಿಸ್ಥಿತಿನ ಇವತ್ತು ಭಾರತಕ್ಕೆ ತಂದ್ಬಿಟ್ಟು ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಅವರು ಅದನ್ನೆಲ್ಲ ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡೋದು. ನಾವು ಗೆದ್ವಿ, ನಾವು ಗೆದ್ವಿ, ನಾವು ಗೆದ್ವಿ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿಗೆ ತಂದ್ಬಿಟ್ರು. ಇಲ್ಲ, ನಾವು ಗೆದ್ವಿ ಅಂತ ಅಂದ್ರೆ ಯಾಕೆ ನಿಮ್ಗೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ಅದು ಯಾವ ಪಕ್ಷಾತೀತವಾಗಿ ನೀವು ಇದು ನಾವು ಹೇಳೋದು ಸರಿ, ಅವ್ರು ಹೇಳೋದು ತಪ್ಪು ಅಂತಲ್ಲ. ತಪ್ಪು ಸರಿಗಳ ಒಂದು ಅವಲೋಕನಗಳನ್ನ ನೀವು ಮಾಡಬೇಕು ಎಲ್ಲರೂ ಕೂತ್ಕೊಂಡಂಥ ಸಂದರ್ಭದಲ್ಲಿ. ಅದು ಬಹಳ ಇಂಪಾರ್ಟೆಂಟ್ ಇದೆ. ಶುಡ್ ಕಮ್ ವಿತ್ ಸಮ್ ಐಡಿಯಾ. ಸರ್, ನಾವೊಂದು ಐಡಿಯಾ ಮಾಡಿದ್ದೀವಿ, ನಾವು ತಂದಿದ್ದೀವಿ, ನಾವೆಲ್ಲ ಯೂತ್ ಕಾಂಗ್ರೆಸ್ನವರು ನಿಮ್ಮ ಜೊತೆ ಕೂತ್ಕೋತೀವಿ, ಡಿಸ್ಕಸ್ ಮಾಡ್ತೀವಿ ಅಂತ ಬನ್ನಿ. ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋದು ನಮ್ಗೆ ಅನ್ಸುತ್ತೆ ಎಷ್ಟೊಂದು ನಿಮ್ಮ ನಾಲೆಡ್ಜ್ ಇದೆ, ಎಷ್ಟೆಲ್ಲ R&D ಮಾಡಿದ್ದೀರಾ, ಯಾಕೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬಾರ್ದು ಅಂತ. ಸಮಯ ವೇಸ್ಟ್ ಮಾಡಿ ಉಪಯೋಗ ಇಲ್ಲ.
ಎಲ್ಲರಿಗೂ ಕೂಡ ನಿಮಗೆಲ್ಲ ಇದಿದೆ, ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ಸಾಕಬೇಕು, ಅವರೆಲ್ಲ ಕಷ್ಟಪಡ್ತಾ ಇದ್ದಾರೆ, ನಾವು ಅವ್ರಿಗೆ ಆಶ್ರಯವಾಗಿ ನಿಂತ್ಕೋಬೇಕು ಅಂತ. ದಿಸ್ ಏಜ್ ಈಸ್ ವೆರಿ ಗೋಲ್ಡನ್ ಏಜ್. ಒಂದೊಂದು ದಿವಸನೂ ಕೂಡ ಇಂಪಾರ್ಟೆಂಟ್. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. 25-28 ವರ್ಷದೊಳಗಡೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಓದಿ ನಿಮ್ಮ ಕೆಲಸಕ್ಕೆಲ್ಲ ಮಾಡಿಕೊಂಡು ನೀವು ಬೇಕಾದ್ ಮಾಡಿ. ಅದಾದಮೇಲೆ ಅಷ್ಟರೊಳಗಡೆ ಏನಾದರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದನ್ನೇ ನೀವು ಬೇಕಾದ್ ಮಾಡೋಕ್ಕೆ ಹೋದರೆ 28 ವರ್ಷ ಆದಮೇಲೆ ಅಲಿಬೇಕಾಗತ್ತೆ ನಾಯಲ್ಲಿ ಹಿಂಗೆ. ಅದರಿಂದ ಯು ಶುಡ್ ಸಿ ದಟ್ ನಿಮ್ಮ ಇದನ್ನು ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ದಿಸ್ ದಿ ಗೋಲ್ಡನ್ ಏಜ್. ನಿಮ್ಮ ಹಿಂದೆ ದೊಡ್ಡ ಪರಿವಾರ ಇದೆ, ನಿಮ್ಮ ಫ್ಯಾಮಿಲಿ ಇದೆ, ಅಣ್ಣ ತಮ್ಮದಿರಿದ್ದಾರೆ, ಎಲ್ಲ ಇದೆ. ಸೊಸೈಟಿ ನಿಮ್ಮನ್ನು ನೋಡ್ತಾ ಇರ್ತದೆ, ಹೇಗೆ ಬೆಳೀತಾರೆ ಇವರೆಲ್ಲ ಅಂತ. ಅವ್ರಿಗೆ ಚಾಲೆಂಜಿಂಗ್ ಆಗಿ ಬದುಕಬೇಕು ಅಂದರೆ ಬರೀ ಸಿನಿಮಾ ಡೈಲಾಗ್ ಹೇಳಿದ್ರೆ ಸಾಲಲ್ಲ. ಸಿನಿಮಾನ ನಾವು ನೋಡೋದ್ರಿಂದ ಅವ್ರಿಗೆ ದುಡ್ಡು ಸಿಗುತ್ತೆ, ಗೊತ್ತಾಯ್ತು, ಅವ್ರು ಮಾಡೋದೆಲ್ಲ ಅನಾಚಾರಗಳು. ಆದರೆ ನೀವು ನಿಮ್ಮ ಜೀವನನ ರೂಪಿಸ್ಕೊಂಡ್ರೆ, ಒಂದು ಭವಿಷ್ಯನ ನೀವು ರೂಪಿಸ್ಕೊಂಡ್ರೆ, ಇಡೀ ಸಮುದಾಯನ, ನಿಮ್ಮ ಫ್ಯಾಮಿಲಿನ ಎಲ್ಲರನ್ನೂ ನೋಡ್ಕೊಳ್ಳೋಕ್ಕೆ ಒಂದು ದಾರಿ ಆಗುತ್ತೆ. ನಾನು ಕೂಡ ಅಂಥ ಫ್ಯಾಮಿಲಿಯಿಂದ ಬಂದಂಥವು. ಆ ಕಾರಣಕ್ಕೆ ನಾನು ಹೇಳ್ತೀನಿ, ಎಲ್ಲೋ ಒಂದು ದಿವಸ ನಿಮ್ಮಲ್ಲಿ 4 ಜನನಾದರೂ ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ, ಒಂದು ಒಳ್ಳೆ ಇದಕ್ಕೆ ಹೋದರೆ ನೆನ್ಕೊಂಡ್ರೆ ಬಿಡ ಅವನು ಯಾವನೋ ಒಬ್ಬ ಒಂದು ಸ್ಪೀಚ್ ಮಾಡಿದ್ದ, ಅದೊಂದು ನಂಗೆ ಒಂದು ಪ್ರೇರಣೆ ಆಯಿತು ಅನ್ನೋ ಒಂದು ಭಾವನೆ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ನಿಮಗೆ ಹೇಳ್ತೀನಿ. ನಾವು ಬೋರ್ ಮಾಡೋದಕ್ಕಲ್ಲ, ಚಾಲೆಂಜ್ ಬರಬೇಕು. ಯಾರಪ್ಪಂದಲ್ಲ, ಇದು ಹೋರಾಟ ಮಾಡಿ ಮುಂದೆ ಬರಬೇಕು. ನಿಮ್ಮದು ಇದೆಲ್ಲ, ಗೊತ್ತಾಯ್ತಾ? ಯಾಕೆ ಹೆದರ್ಕೋತೀರಾ? ಹಂಗಾಗಿ ನೀವೆಲ್ಲ ಇದು ಏನು ಅಮೇರಿಕಾ ಇದು ಟ್ರೇಡ್ ಒಪ್ಪಂದ ಏನಿದೆ, ಅದು ತುಂಬ ಒಂದು ಕರಾಳವಾದಂಥ ಒಂದು ಒಪ್ಪಂದ. ಅದರ ಬಗ್ಗೆ ಓದಿ ದಯವಿಟ್ಟು, ಯಾಕೆಂದರೆ ಸಮಯ ಸಿಕ್ಕಿದ್ರೆ ಸಾಕಷ್ಟು ವಿಚಾರನ ಯಾವ್ಯಾವ ಐಟಮಲ್ಲಿ ನಮ್ಗೆ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೋದಿತ್ತು. ಆದರೆ ನೀವೆಲ್ಲ ಅದನ್ನು ಓದಿ ವಾಟ್ಸಪ್ ತಗೊಂಡು ಮಂಜುನಾಥ್ ಗೌಡ್ರದ್ದು ವಾಚನ ಕಳಿಸಿ. ಅವತ್ತು ಚಂದ್ರಶೇಖರ್ ಅವ್ರು ಹೇಳಿದರು, ನಾವು ಇಷ್ಟೆಲ್ಲ ಓದಿ ಇಷ್ಟು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ, ಇದರಿಂದ ಅನಾನುಕೂಲಗಳು ಏನೇನಾಗುತ್ತೆ ಅಂತ ಅವ್ರ ಮೊಬೈಲ್ಗೆ ಕಳಿಸಿ. ಅದನ್ನು ನೋಡೋಣ. ಏನೇ ಒಂದು ಈ ಥರ ಒಂದು ಸಮಾವೇಶಗಳು, ಸತ್ಯಾಗ್ರಹಗಳು ಆದರೆ ಅದರಿಂದ ಏನಾದರೂ ಒಂಚೂರು ಔಟ್ಕಮ್ ಬೇಕು, ಒಂದು ರಿಸಲ್ಟ್ ಬೇಕು. ಇಲ್ಲಿ ತಗೊಂಡಂಥ ನಿರ್ಧಾರ ಇವತ್ತು ಇಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ, ಇದು ಉಪಯೋಗಕ್ಕೆ ಬಂದಿದೆ. ಅವತ್ತೊಂದು ದಿವಸ ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ತಗೊಂಡಂಥ ನಿರ್ಧಾರದ ಪ್ರಯುಕ್ತ 10 ಜನಕ್ಕೆ ಅನುಕೂಲ ಆಗಿದೆ. ಆ ಅನುಕೂಲ ಇವರು 4 ಜನ 10 ಜನ ಫಲಾನುಭವಿಗಳು, ಇವ್ರನ್ನ ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಥರ ಇರಬೇಕು, ರಿಸಲ್ಟ್ ಓರಿಯೆಂಟೆಡ್ ಆಗಿ. ಹೋದ ಪುಟ್ಟ ಬಂದ ಪುಟ್ಟ ಏನು ಉಪಯೋಗ? ಸಾಕಾಗೋಗಿದೆ ನಿಮಗೆ. ಕೂತು ಬಟ್ಟಿ ಮಕ್ಕಳು ಬರ್ತಾರೆ ಭಾಷಣ ಮಾಡ್ತಾರೆ, ನಮ್ಮನ್ನೇನು ತಿಳ್ಕೊಂಡವ್ರು ಇವರು ಅಂತ ಬೈಕೊಂಡು ಕೂತಿದ್ದೀರ ಹೊರತು ಇದರಿಂದ ಏನಾದರೂ ಒಂದು ಯೋಚನೆ ಮಾಡೋಣ. ನಾವು ಕೂಡ ಇನ್ನೊಬ್ಬ ಬರೋಣ ಹೊತ್ತಿಗೆ ನೀವು ನೋಡಿ, ನಾನು ಕೇಳಿದೆ, ಯಾರಾದರೂ ಒಂದು 3 ಜನ ನಿಂತ್ಕೊಂಡು ಸರಿಯಾಗಿ ಒಂದು ಸ್ಪೀಚ್ ಕೊಟ್ಟು ಮಾತಾಡ್ತೀನಿ ನೋಡಿ ಅಂತ. ಇವತ್ತು ಎಷ್ಟು ದೂರ ಮುಂದೆ ಬರ್ತಿದ್ದಾನೆ? 5 ವರ್ಷ ಮುಂದೆ ಹೋಗ್ತಿತ್ತು ನಿಮ್ಮ ಜೀವನ, 5 ವರ್ಷ ಮುಂದೆ ಹೋಗ್ತಿತ್ತು. ಅದರಿಂದ ಯಾವುದೇ ಒಂದು ವೇದಿಕೆಯನ್ನು ನಾವು ಉಪಯೋಗಿಸ್ಕೊಂಡ್ರೆ, ನಾವು ಎಲ್ಲಿರ್ತೀವಿ ಅಲ್ಲಿಂದ ಸ್ವಲ್ಪ 2 ವರ್ಷನಾದರೂ 6 ತಿಂಗಳಾದರೂ ನಮ್ಮ ಜೀವನ ಮುಂದೆ ಹೋಗೋ ಥರ ನಾವು ಯೋಚನೆ ಮಾಡೋದು. ಇದರ ಜನ ಎಲ್ಲೋ ಗುರುತಿಸ್ತಾನೆ, ಗೊತ್ತಾಯ್ತಲ್ಲ? ಸೊ ಅದರಿಂದ ಎಲ್ಲರದು ಏನೇನೋ ಇರುತ್ತೆ, ಎಲ್ಲ ತಲೆ ಕೆಡಿಸ್ಕೊಬಿಡಿ. ಮಂಜುನಾಥ್ ಗೌಡನು ಒಳ್ಳೆಯವನಲ್ಲ, ನಾನು ಒಳ್ಳೆಯವನಲ್ಲ, ನೀವು ಒಳ್ಳೆಯವರಲ್ಲ. ಅದಕ್ಕೆ DVG ಅವರು ಹೇಳ್ತಾರೆ, ಗುರುತಿಸು ಒಳತಿರುವುದನ್ನು ಕೆಡಕುಗಳ ಮಧ್ಯೆ ಅಂತ. ಯಾರು ಮನುಷ್ಯ ಪರ್ಫೆಕ್ಟ್ ಇಲ್ಲ, ಆದ್ರಲ್ಲಿ ಅವನಲ್ಲಿ ಎಲ್ಲೋ ಒಂದು ಒಳ್ಳೆ ಗುಣ ಇರುತ್ತೆ. ಯು ಡೀಲ್ ವಿತ್ ದಟ್ ಒಳ್ಳೆ ಗುಣ. ಬೇರೆದೆಲ್ಲ ನಮ್ಗೇನಕ್ಕೆ ಬೇಕು? ಅದರಿಂದ ನಾವೆಲ್ಲರೂ ಕೂಡ ಇವತ್ತು ದಿವಸ ಏನೊಂದು ಕಾಸ್ಗೋಸ್ಕರ ಇವತ್ತು ಮಂಜುನಾಥ್ ಗೌಡರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕೆಲಸ, ಒಂದು ಸತ್ಯಾಗ್ರಹ ಅಂತ ಮಾಡಿ ಈ ವಿಷಯನ ಚರ್ಚೆಗೆ ನೀವು ಮಾಡ್ತಾ ಇದ್ದೀರಿ. ಇದನ್ನು ಮೀಡಿಯಾದಲ್ಲಿ ಕೂಡ ಬರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ. ಮೀಡಿಯಾದವ್ರು ಹಾಕಲ್ಲ ನಿಮ್ಮದು, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಇದನ್ನು ವೈರಲ್ ಮಾಡಿ. ನೀವೆಲ್ಲ ಅದರ ವಿರುದ್ಧ ಇದ್ದೀರಿ ಅನ್ನೋದನ್ನು ಒಂದು ಮೆಸೇಜ್ನ ನೀವು ರಾಜ್ಯದಾದ್ಯಂತ ದೇಶದಾದ್ಯಂತ ಕಳಿಸುವಂಥ ಪ್ರಯತ್ನ ಪಡ್ತೀರಾ ಅಂತ ತಿಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.